ನಮಸ್ಕಾರ. ಇವತ್ತು ನಾನು ಯಾವ ಚಕ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ ಯಾವ ಬಣ್ಣದಲ್ಲಿ ಇರುತ್ತಪ್ಪ ಅಂತ ಹೇಳಿದ್ರೆ ನೀಲಿ ಬಣ್ಣದಲ್ಲಿ ಇರುತ್ತೆ. ನೀವು ನೋಡಿದಿರಲ್ವಾ, ನೀಲಕಂಠ ಅಂತ ಹೇಳ್ತಾರೆ. ವಿಶುದ್ಧ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪ್ಯೂರಿಟಿ. ನೋಡಿ, ನಮ್ಮ ದೇಹದಿಂದ ಬರ್ತಕ್ಕಂಥ ಪ್ರತಿಯೊಂದು ಕೂಡ ದುರ್ವಾಸನೆಯಿಂದ ಇರ್ತಕ್ಕಂಥದ್ದು. ಬೆವರಾಗಿರ್ಬೋದು, ಎಂಜಿಲಾಗಿರ್ಬೋದು, ನಮ್ಮ ಎಕ್ಸ್ಕ್ರೀಟರಿ ಆಗಿರ್ಬೋದು, ಒಂದೇ ಒಂದು ನಾವು ಪ್ಯೂರ್ ಆಗಿ ಇಡ್ಲಿಕ್ಕೆ ಸಾಧ್ಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ವಾಕ್ ಚಾತುರ್ಯ ಅಥವಾ ಮಾತು. ಎಷ್ಟೋ ಸತಿ ಒಂದು ಫಿಸಿಕಲ್ ಆಗಿ ಹೊಡೆದ್ರು ಸಹಿಸ್ಕೊಂಡ್ಬಿಡ್ಬೋದು. ನಾವು ಆಡ್ತಕ್ಕಂತಹ ಮಾತು ಕೆಲವರ ಜೀವನವನ್ನ ಬದಲಾಯಿಸ್ತಾ ಹೋಗುತ್ತೆ. ಎಷ್ಟೋ ಸತಿ ನನ್ನ ಹತ್ರ ಹೀಲಿಂಗ್ಗೆ ಬಂದಾಗ ಅವರು ಚೈಲ್ಡ್ಹುಡ್ ಅಲ್ಲಿ ತಂದೆ ತಾಯಿಗಳು ಏನೋ ಒಂದು ಹೇಳಿದು ಆ ಮಕ್ಳ ಮೇಲೆ ಈಗಲೂ ಕೂತು ಬಿಟ್ಟಿರುತ್ತೆ. ನೋಡಿ, ಇವತ್ತು ನನಗೆ 30 ವರ್ಷನೋ 35 ವರ್ಷನೋ ಆಗಿದ್ರು ಕೂಡ ನನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಇನ್ನರ್ ಚೈಲ್ಡ್ ಯಾವಾಗ್ಲೂ ಬಾಲ್ಯದಲ್ಲಿ ಏನಾಗಿರುತ್ತೋ ಅದನ್ನ ನೆನಪಿಸ್ತಾ ಹೋಗುತ್ತೆ. ನಾವೆಲ್ಲರೂ ಕೂಡ ನಮ್ಮ ಚೈಲ್ಡ್ಹುಡ್ ಮ್ಯಾನಿಫೆಸ್ಟೇಷನ್ ಆಗಿ ಇರ್ತೀವಿ. ನಾವು ಎದುರುಗಡೆ ನೋಡೋಕೆ ನಮಗೆ ಕೋಪ ಬಂದಾಗ ನಾವು ಒಂದು 6 ವರ್ಷದ ಮಗುನೋ 8 ವರ್ಷದ ಮಗು ತರ ಆಡಕ್ ಶುರು ಮಾಡ್ಬಿಡ್ತೀವಲ್ಲ, ಹೌದು, ಅದೇ ನಮ್ಮ ಇನ್ನರ್ ಚೈಲ್ಡ್. ಆದ್ರೆ ಇವತ್ತು ನಾವು ಹೇಗೆ ನಮ್ಮ ವಿಶುದ್ಧ ಚಕ್ರವನ್ನ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಯಾವಾಗ್ಲೂ ಅಷ್ಟೇ ನಮ್ಮ ಮಾತು ಹೇಗಿರ್ಬೇಕಂತ ಅಂತ ಹೇಳಿದ್ರೆ ಜೇನು ತರ ಇರ್ಬೇಕಂತೆ, ಸ್ವೀಟ್ ಆಗಿ. ಯಾವತ್ತೇ ಅಷ್ಟೇ ನೋಡಿ, ಈಗ ನಾನ್ ನಿಮ್ಮ ಹತ್ರನೇ ಜೋರಾಗಿ ಕಿರ್ಚಾಡ್ಕೊಂಡು ಹೇ ಮಾಡೋ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಇಲ್ಲ ಅಲ್ವಾ? ಹಾಗೆ ನಾವು ನಮ್ಮ ಸಂಬಂಧದಲ್ಲೂ ಅಷ್ಟೇ ಅಂತೆ. ನಾವು ಯಾವತ್ತೇ ಏನೇ ಮಾತಾಡ್ಬೇಕಾದ್ರೂ ತಾಳ್ಮೆಯಿಂದ ಮಾತಾಡಿದ್ರೆ ಕೇಳೋ ತಾಳ್ಮೆ ಅವ್ರಿಗೆ ಇರತ್ತಂತೆ. ಯಾವಾಗ ನಾವು ಕಿರ್ಚಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತೀವೋ ನಮ್ಮ ಇನ್ಸೆಕ್ಯೂರಿಟಿನ ಎತ್ತಿ ತೋರಿಸ್ತಾ ಇರುತ್ತೆ. ಇವತ್ತು ವಿಶುದ್ಧ ಚಕ್ರವನ್ನ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ವಿಶುದ್ಧ ಚಕ್ರ ಆಕ್ಟಿವ್ ಚೆನ್ನಾಗಿರೋರು ಅದ್ಭುತವಾಗಿ ಮಾತುಗಾರರಾಗಿರ್ತಾರೆ. ತುಂಬಾ ಚೆನ್ನಾಗಿ ಕ್ರಿಯೇಟಿವಿಟಿ ಇರುತ್ತೆ. ಮತ್ತೆ ಹಾಡನ್ನ ಚೆನ್ನಾಗಿ ಹಾಡ್ತಾ ಇರ್ತಾರೆ. ಬರವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಅವರು ಒಂದು ಬ್ಯಾಲೆನ್ಸ್ಡ್ ಪರ್ಸನ್ ಆಗಿ ಯಾವಾಗ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಎಲ್ಲವೂ ಬಲ್ಲವರಾಗಿರ್ತಾರೆ. ಥ್ರೋಟ್ ಚಕ್ರ ಇನ್ಆಕ್ಟಿವ್ ಇರೋರು ಅಥವಾ ಇಂಬ್ಯಾಲೆನ್ಸ್ ಆಗಿರೋರು ಏನಾದ್ರೂ ಮಾತಾಡ್ಬೇಕಾದ್ರೆ ಹೆದರ್ಕೋತಾ ಇರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಥೈರಾಯ್ಡ್ ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ ಥ್ರೋಟ್ ಚಕ್ರಕ್ಕೆ ರಿಲೇಟೆಡ್ ತಾವು ಏನನ್ನಾದ್ರೂ ಹೇಳಬೇಕಾದ್ರೂ ಅದನ್ನ ಮುಚ್ಚಿಟ್ಕೊಂಡಿರ್ತಾರೆ. ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಆಂಗರ್ ಅನ್ನೋ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು. ನಮಗೆ ಕೋಪ ಬಂದಾಗ ಎಕ್ಸ್ಪ್ರೆಸ್ ಮಾಡ್ಬೇಕು. ಕೋಪ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗು. ಆದ್ರೆ ಹಾಗಂತ ಹೇಳ್ಬಿಟ್ಟು ಹೊಡೆದು ಬಿಡೋದು, ಬಡ್ದು ಬಿಡೋದು, ಜೋರ ಕಿರ್ಚಾಡೋದಲ್ಲ. ರೆಗ್ಯುಲೇಟ್ ಮಾಡಿ ಅದನ್ನ ನಾವು ತಿಳಿಸ್ಬೇಕು. ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗ್ತಾ ಹೋಗುತ್ತೆ. ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವು ಸತಿ ಏನಾದ್ರು ಹೇಳ್ಕೋಬೇಕು ಅಂತ ಹೇಳಿದ್ರು ಫಿಯರ್ ಆಫ್ ಜಡ್ಜ್ಮೆಂಟ್ ಇರುತ್ತೆ. ಯಾರು ನನ್ನನ್ನು ಜಡ್ಜ್ ಮಾಡ್ತಾರ ಅಂತ. ಥ್ರೋಟ್ ಚಕ್ರವನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಥ್ರೋಟ್ ಚಕ್ರವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು. ಮಿಂಟ್ ನೋಡಿ, ಮಿಂಟ್ ತಿಂದ ತಕ್ಷಣ ನಮ್ ಗಂಟೆಲ್ಲ ಕ್ಲಿಯರ್ ಆಗತ್ತಲ್ಲ, ಹಾಗೆ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಅಥವಾ ಪೆಪ್ಪರ್ಮೆಂಟ್ ಮಿಂಟ್ ಆಗಿರ್ಬೋದು, ಅದನ್ನ ತಿನ್ನೋದ್ರಿಂದ ಕೂಡ ನಿಮ್ಮ ಥ್ರೋಟ್ ಚಕ್ರ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೆಮೊಮೈಲ್ ಟೀ ಆಗಿರ್ಬೋದು. ಮತ್ತೆ ಇದಕ್ಕೆ ಬೀಜಾಕ್ಷರ ಮಂತ್ರ ಬಂದು ಹಂ ಓಂ ಹಂ ಹೋ ಶುದ್ಧಿ ಶುದ್ಧಿ ಅಂತ ಹೇಳಬೇಕು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಥ್ರೋಟ್ ಚಕ್ರವನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಲಿಕ್ಕೆ ಆಕ್ವಾ ಮರೈನ್ ಕ್ರಿಸ್ಟಲ್ಸ್ ಆಗಿರಬಹುದು, ನಿಮ್ಮ ಥ್ರೋಟ್ ಚಕ್ರವನ್ನ ಅಥವಾ ನಿಮ್ಗೆ ಯಾರ ಹತ್ರನೂ ಕಮ್ಯುನಿಕೇಟ್ ಮಾಡಬೇಕು, ಅವರು ನಿಮ್ಮ ಹತ್ರ ನಿಮ್ಮ ಸಂಗಾತಿ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸೋಡಾ ಲೈಟ್ ಅಥವಾ ಆಕ್ವಾ ಮರೈನ್ ಅಥವಾ ಏಂಜಲೈಟ್ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ನಿಮ್ಮ ಮತ್ತೆ ನಿಮ್ಮ ಸಂಗಾತಿ ಮಧ್ಯೆ ಇರ್ತಕ್ಕಂಥ ಕಮ್ಯುನಿಕೇಶನ್ ಗ್ಯಾಪ್ ಅನ್ನ ಕೂಡ ಹೀಲ್ ಮಾಡ್ತಾ ಹೋಗ್ಬೋದು. ಇದನ್ನ ನಾವು ಥ್ರೋಟ್ ಚಕ್ರ ಮೇಲೆ ಇಟ್ಟು ಕೂಡ ಮೆಡಿಟೇಟ್ ಅನ್ನ ಮಾಡ್ಬೋದು. ಮೊದಲನೇದಾಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಕಣ್ಣುಗಳನ್ನ ಜೆಂಟಲ್ ಆಗಿ ಕ್ಲೋಸ್ ಮಾಡಿ. ಕ್ಲೋಸ್ ಯುವರ್ ಐಸ್ ಸ್ಲೋಲಿ ಜೆಂಟಲಿ. ಇನ್ಹೇಲ್ till your throat ಚಕ್ರ, ನಿಮ್ಮ ವಿಶುದ್ಧ ಚಕ್ರ ತನಕ ಇನ್ಹೇಲ್ ಅನ್ನ ಮಾಡಿ. ಸ್ಲೋಲಿ ಎಕ್ಸ್ಹೇಲ್ ಥ್ರೂ ಯೋರ್ ಮೌತ್. ಇನ್ಹೇಲ್ and exhale. Inhale once again and slowly exhale. ನಿಮ್ಮ ಗಂಟಲು ತುಂಬಾ ನೀಲಿ ಬಣ್ಣದಿಂದ ತುಂಬಿದೆ ಅಂತ ಅನ್ಕೊಳ್ಳಿ. ಒಂದು ರೇಡಿಯಂಟ್ ಆಗಿರ್ತಕ್ಕಂಥ ಬ್ಲೂ ಕಲರ್ ಲೈಟ್ ಇದೆ. ನಾನು ತುಂಬಾನೇ ಕಾನ್ಫಿಡೆನ್ಸ್ ಇಂದ ಮಾತಾಡುತ್ತೇನೆ. ಪ್ರತಿಯೊಂದು ವಾಕ್ಯ ನನ್ನ ಬಾಯಿಂದ ಬರೆದು ಪ್ರೀತಿಯಿಂದ ತುಂಬಿರುತ್ತೆ. ನನ್ನ ಎಲ್ಲಾ ಕಮ್ಯುನಿಕೇಶನ್ ಬ್ಲಾಕ್ ಅನ್ನ ನಾನೀಗ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಎಲ್ಲಾ ಭಾವನೆಯನ್ನು ಯಾವುದೇ ರೀತಿಯ ಜಜ್ಮೆಂಟ್ನ ಫಿಯರ್ ಇಲ್ಲದೆ ಎಲ್ಲವನ್ನೂ ವ್ಯಕ್ತಪಡಿಸುತ್ತಾ ಇದ್ದೇನೆ. ಓಂ ಹಂ ಹೋ ಶುದ್ಧಿ ಶುದ್ಧಿ. 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 ಹೀಗೆ
ಇದನ್ನ 5 ಸತಿ ಅಥವಾ 7 ಸತಿ ಅಥವಾ 21 ಸತಿ ಹೇಳೋದ್ರಿಂದ ಕೂಡ ನಿಮ್ಮ ಥ್ರೋಟ್ ಚಕ್ರ ಬ್ಲಾಕೇಜಸ್ ಅನ್ನ ಹೀಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.